ನಮಸ್ಕಾರ ಜವರಿ ಮಂದಿ. ನಾ ಇವತ್ತು ಮಾತಾಡಕ್ ಹೊಂಟಿರೋದು ಒಬ್ಬ ಹಾರ್ಡ್ ವರ್ಕರ್ ಬಗ್ಗೆ, ನಮ್ಮ ಭೂಮಿಯ ವರ್ಕರ್ ಬಗ್ಗೆ. ಅವರು ಸ್ಯಾಲರಿ ಕೇಳಲ್ಲ, ಕಂಪ್ಲೇಂಟ್ ಮಾಡಲ್ಲ, ಸ್ಟ್ರೈಕ್ ಮಾಡಲ್ಲ, ಫುಲ್ ಟೈಮ್ ವರ್ಕ್ ಮಾಡ್ತಾರ. ಅವ್ರು ಯಾರಂದ್ರ ಅರ್ತ್ ವರ್ಮ್ ಅಂದ್ರ ಎರೆಹುಳು. ನೀವೇನ್ ನೋಡಾಕತ್ತಿರಲ್ಲ ಹಿಂದ, ಅದು ನಾವು ರೆಡಿ ಮಾಡಿರೋದು ಎರೆಹುಳು ಹೊಂಡ. ನೀವು ಗಮನಿಸಿರ್ಬೋದು, ಇದು ನಾವು ನೆರಳಾಗಿ ಇಟ್ಟಿದ್ದೇವೆ. ಯಾಕಂದ್ರ ಅವಕ್ಕೂ ಸ್ವಲ್ಪ ಮನುಷ್ಯರಂಗ AC ಬೇಕಾಗ್ತದ, ಸ್ವಲ್ಪ ತಂಪಿರ್ಬೇಕು ಯಾವಾಗ್ಲೂ. ಅರ್ತ್ ವರ್ಮ್ಸ್ ಅಂದ್ರ ಎರೆಹುಳುನ ನ್ಯಾಚುರಲ್ ಫರ್ಟಿಲೈಸರ್ ಫ್ಯಾಕ್ಟರಿ ಅಂತಾರ. ಅಂದ್ರ ನಿಮ್ಮ ನ್ಯಾಚುರಲ್ ಆಗಿ ಗೊಬ್ಬರ ತಯಾರಾಗುವ ಕಾರ್ಖಾನೆ ಅಂತಾನೆ ಹೇಳ್ತಾರೆ ಇದಕ್ಕ. ಉದ್ರಿ ಮಾತ್ ನಿಂದ್ರಸಾನು ಇದು ಹೆಂಗ್ ತಯಾರು ಮಾಡಿದೀವಿ ಅಂತ ಈಗ ಹೇಳ್ತೀವಿ. ಇದು ನಾವು ಪ್ಲಾನ್ ಮಾಡಿದ್ದು PVC ಪೈಪ್ ಯೂಸ್ ಮಾಡ್ಕೊಂಡು. ಬಟ್ ಇದೇ ಸೇಮ್ ನ ನೀವು ಬಿದಿರ್ ಬಡಿಗೆ ಅಥವಾ ಬಿದಿರ್ ಮಾಡ್ಬೋದು, ಮತ್ ಖರ್ಚು ಸ್ವಲ್ಪ ಕಡಿಮೆ ಬರ್ತದೆ. ಸೊ ಈ ಹೊಂಡ ನಿರ್ಮಾಣಕ್ಕೆ ನಮಗೆ ಬಂದಿದ್ದ ಖರ್ಚ ಅರೌಂಡ್ 800 ರೂಪಾಯಿ. ಸಿಮಿಲರ್ ನಿಮ್ಗೆ ಆನ್ಲೈನ್ ದಾಗೂ ಸಿಗ್ಬೋದು, ಬಟ್ ಇಷ್ಟು ಸೈಜ್ ದೊಡ್ಡದು ಸಿಗಲ್ಲ. ಸಣ್ಣ ಸೈಜಿಗೆ ಇಷ್ಟು ಸೇಮ್ ಅಮೌಂಟ್ ಸಿಗ್ಬೋದು. ಆದ್ರ ನೀವು ಬಿದಿರ್ ಬಡಿಗೆ ಯೂಸ್ ಮಾಡೋದ್ರಿಂದ ಕಾಸ್ಟ್ ಇದಕ್ಕಿಂತ ಕಡಿಮೆ ಆಗುತ್ತೆ. ಈ ಕಾಗದ ಕೆಳಗೆ ಹಾಕುವ ಉದ್ದೇಶ ಏನಪ್ಪಾ ಅಂದ್ರ, ನೀವು ಡೈರೆಕ್ಟ್ ಆಗಿ ಗಿಡಗಳಿಗೆ ಬಿಟ್ರ ಎರೆಹುಳು ಹಂಗೆ ತೂತ ಮಾಡ್ಕೊಂತ ಯಾಕಡೆ ಹೋಗ್ತಾವ ಗೊತ್ತಾಗಲ್ಲ. ಬಟ್ ಇದು ಮಾಡೋದ್ರಿಂದ ನಾವು ಹಾಕಿದ್ದ ಸ್ಪೇಸ್ ಏನಿರ್ತದಲ್ಲ ಅದ್ರೊಳಗೆ ಅವು ಇರ್ತಾವ. ಸೊ ಅದು ಬಿಟ್ಟು ಎಲ್ಲಿ ಹೋಗಲ್ಲ. ನಾವು ಏನೇ ಹಾಕಿದ್ರು ಅಲ್ಲೇ ತಿಂದು ಅಲ್ಲೇ ಕರಗಿಸಿ ಅವಕ್ಕ ಗೊಬ್ಬರ ಮಾಡೋದು. ಇದು ನಿಮ್ಮ ಹೊಲ ಇದ್ರ ಅಷ್ಟೇ ಅನ್ವಯ ಆಗ್ತದ ಅಂತ ಏನಿಲ್ಲ. ನೀವೇನಾದ್ರು ಗಾರ್ಡನಿಂಗ್ ಮಾಡ್ತಿದ್ರ, ಗಾರ್ಡನ್ದಾಗೆ ಏನಾದ್ರು ಕಾಯಿಪಲ್ಯ ಅಥವಾ ಯಾವ್ದಾದ್ರು ಗಿಡ ಹಚ್ತಿದ್ರ, ಇದು ಬಹಳ ಯೂಸ್ಫುಲ್ ಅದ. ಈ ತರ ನೀವು ಮಾಡ್ಕೋಬಹುದು. ಹೊಂಡ ಏನು ಮಾಡಿದ್ವಿ, ಬಟ್ ತಿಲ್ಲಾಕಿ ಏನ್ ಹಾಕಬೇಕಂತ ಯೋಚನೆ ಮಾಡಬೇಡ್ರಿ. ಯಾಕಂದ್ರ ಪ್ಲಾಸ್ಟಿಕ್ ಒಂದ್ ಬಿಟ್ಟು ನಿಮ್ ಮನ್ಯಾಗ ಏನೇ ವೇಸ್ಟ್ ಉಳಿದಿರ್ತದಲ್ರಿ, ನೀವು ತಿಂದು ಉಂಡ್ಮೇಲ ಅಥವಾ ಮುಸರಿ ಅಥವಾ ನೀವು ಕಸ ನೀವೇನೇ ತಂದು ಅದಕ್ಕೆ ಹಾಕಿದ್ರು ಅದು ಆಲ್ಮೋಸ್ಟ್ ತಿಂದು ಅದನ್ನ ಕರಗಿಸಿ ಗೊಬ್ಬರ ತರ ಮಾಡ್ತದ. ಆಮೇಲೆ ನೀವು ಅದನ್ನ ನಿಮ್ಮ ಹೂವಿನ ಗಿಡಗಳಿಗೆ ಅಥವಾ ನೀವು ಬೆಳೆಸಿದ ತರಕಾರಿಗೆ ನಿಮ್ ಗಾರ್ಡನಿಂಗ್ ಯೂಸ್ ಮಾಡ್ಕೋಬಹುದು. ಇದು ನಿಮ್ಮ ನಾರ್ಮಲ್ ಫರ್ಟಿಲೈಸರ್ ಗಿಂತ ಮೋರ್ ಎಫೆಕ್ಟಿವ್ ಇರ್ತದ. ಆಲ್ಮೋಸ್ಟ್ ಫೈನಲಿ ಬಂದೆವು. ಇನ್ನೇನ್ ಸ್ವಲ್ಪ ಅಲ್ಲಿ ಇಲ್ಲಿ ಫಿಟ್ಟಿಂಗ್ ಮಾಡೋದು ಉಳ್ದದ. ಇದು ಹಿಂಗ್ ಕಾಣಿಸ್ತದ ಬಿಫೋರ್. ಇದು ಹಿಂಗ್ ಕಾಣಿಸ್ತದ ಆಫ್ಟರ್ ಅವರ್ ಫೈನಲ್. ಎಲ್ಲ ಮುಗಿದ ಮೇಲೆ ಅದಕ್ಕೆ ಬೇಕಾಗಿದ್ದ ಊಟ ಎಲ್ಲ ಹಾಕನು. ಆಮೇಲೆ ಈಗ ತರ್ಲಾಕ್ ಹಂಗೆ ಹೋಗ್ಬೇಕು ನಾವು. ಎರೆಹುಳು ಎಲ್ಲಿಂದ ತಂದ್ವಿ, ಹೆಂಗ್ ತಂದ್ವಿ, ಅವ್ರು ಹೆಂಗ್ ಕೊಡ್ತಾರ, ಎಲ್ಲಾ ಡೀಟೇಲ್ಸು ನಮ್ ಡಿಸ್ಕ್ರಿಪ್ಷನ್ ದಾಗ ಮೆನ್ಷನ್ ಮಾಡಿರ್ತದ. ನೀವು ಚೆಕ್ ಮಾಡಬಹುದು. ಹಿಂಗೆ ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳಿ ನೀವು ತಗೊಂಡ್ ಹೋಗ್ಬೋದು. ಈ ವಿಡಿಯೋದಿಂದ ನಿಮ್ಗೇನಾದ್ರೂ ಉಪಯುಕ್ತ ಮಾಹಿತಿ ಸಿಕ್ಕಲಿ ಅಥವಾ ಯೂಸ್ಫುಲ್ ಅನ್ಸಿದ್ರ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾಡಬೇಡಿ.